ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ಹೊಟ್ಟೆಯ ಬೊಜ್ಜು ಹೋಗ್ಲಿಕ್ಕೆ ನಾವು ಏನ್ ಮಾಡ್ಬೇಕು ಅದರ ಬಗ್ಗೆ ಇವತ್ತು ಫುಲ್ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೇನೆ. ಮೇಯ್ನ್ ಆಗಿ ಎಲ್ರು ಕೂಡ ಫ್ಯಾಟ್ ಲಾಸ್ ಮಾಡ್ತಾರೆ, ವೆಯ್ಟ್ ಲಾಸ್ ಮಾಡ್ತಾರೆ. ಆದ್ರೆ ಏನ್ ಮಾಡಿದ್ರು ಈ ಹೊಟ್ಟೆ ಬೊಜ್ಜು ಅಥವಾ ಸೊಂಟದ ಸೈಡ್ ಅಲ್ಲಿರುವ ಫ್ಯಾಟ್ ಹೋಗುದೇ ಇಲ್ಲ, ಏನ್ ಮಾಡೋದು ಅಂತ ಹೇಳಿ ಹೇಳ್ತಾರೆ. ಹಾಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ವೆಯ್ಟ್ ಲಾಸ್ ಮಾಡುವಂತಹ ಸಂದರ್ಭದಲ್ಲಿ ಈಗ ತುಂಬಾ ವೆಯ್ಟ್ ಲಾಸ್ ಆದಾಗ ಮುಖ ಮಾತ್ರ ಸೋತ ಹಾಗೆ ಕಾಣ್ತದೆ, ಮುಖದಲ್ಲಿ ತುಂಬಾನೇ ವೀಕ್ನೆಸ್ ಕಾಣ್ತದೆ, ಇದು ಯಾವುದೇ ರೀತಿ ಹೊಟ್ಟೆ ಬೊಜ್ಜು ಹೋಗುದಿಲ್ಲ ಅಂತ ಸಹ ಹೇಳ್ತಾರೆ ಕೆಲವರು. ಅಂತ ಟೈಮಲ್ಲಿ ಕಾರಣ ಏನು ಅಂತ ಹೇಳಿದ್ರೆ, ಒಂದು ನಮ್ಮ ಶರೀರದಲ್ಲಿ ನಾವು ಮಾಡುವಂತ ಡಯಟ್ ಅಲ್ಲಿ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ನ ಕೊರತೆ ಬಂತು ಅಂತ ಹೇಳಿದ್ರೆ ಅಥವಾ ಮುಖ ಸ್ವಲ್ಪ ವೀಕ್ ಆಗಿ ಕಾಣ್ಬೋದು. ಮತ್ತೆ ನಮ್ಮ ಶರೀರದಲ್ಲಿರುವ ಫ್ಯಾಟ್, ನೀರಿನ ಅಂಶ ಎಲ್ಲವೂ ಕೂಡ ಹೋಗ್ತದೆ ನಾವು ವೆಯ್ಟ್ ಲಾಸ್ ಮಾಡುವಂತಹ ಟೈಮಲ್ಲಿ. ಸೊ ಮುಖ ಸ್ವಲ್ಪ ಸಣ್ಣದಾಗಿ ಕಾಣ್ತದೆ, ಅದನ್ನ ಮತ್ತೆ ಹೋಗ್ತಾ ಹೋಗ್ತಾ ಅದು ಕರೆಕ್ಟ್ ಆಗ್ತದೆ, ಏನೂ ಆಗೋದಿಲ್ಲ. ಈಗ ನಾನು 12 kg ವೆಯ್ಟ್ ಅನ್ನ ಲಾಸ್ ಮಾಡಿದ್ದೇನೆ. ಅದು ಜೂನ್ ಇಂದ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ದೇನೆ, ನೀವೆಲ್ಲ ನೋಡ್ಬೋದು. ಹಾಗೆ ನಿಮಗೆ ವೆಯ್ಟ್ ಲಾಸ್ ರೆಸಿಪೀಸ್ ಬೇಕು, ನಾನು ಯಾವ ತರ ಫುಡ್ ಅನ್ನ ತಿಂದೆ ಅಂತ ನಿಮ್ಗೆ ಗೊತ್ತಾಗ್ಬೇಕಾದ್ರೆ ನೀವು ನನ್ನ ಮೊದಲಿನ ವಿಡಿಯೋಸ್ ಎಲ್ಲ ನೋಡ್ಬೋದು. ಅಂದ್ರೆ ಹೆಲ್ದಿ ರೆಸಿಪೀಸ್ ಇರ್ಬೋದು, ಡಯಟ್ ರೆಸಿಪಿ ಅಂತ ಹೇಳಿದ ಕೂಡ್ಲೆ ಯಾರು ಅಂದ್ರೆ ಅಯ್ಯೋ ಡಯಟ್ ರೆಸಿಪಿಯ ಬರೀ ತರಕಾರಿ ತಿನ್ನೋದು, ಕಡಿಮೆ ತಿನ್ನೋದು ಅಂತ ಅನ್ಕೊಳ್ತಾರೆ. ಹಾಗೆಲ್ಲ ಒಳ್ಳೆ ಆಹಾರ, ಹೆಲ್ದಿ ಆಹಾರ, ನಮ್ಮ ಡಯಟ್ ರೆಸಿಪಿ ಅಂತ ಹೇಳಿದ ಕೂಡ್ಲೆ ಅದರಲ್ಲಿ ಹೆಲ್ದಿ ಇರ್ತದೆ, ಹಾಗೆ ಪ್ರೋಟೀನ್ ಇರ್ತದೆ, ಫೈಬರ್ ಇರ್ತದೆ, ಫ್ಯಾಟ್ ಇರ್ತದೆ, ನ್ಯೂಟ್ರಿಯೆಂಟ್ಸ್ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರ್ತದೆ. ಅಂತಹ ಒಂದು ಆಹಾರವನ್ನು ನಾವು ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ನಮ್ಮ ವೆಯ್ಟ್ ಲಾಸ್ ಅಂತ ಹೇಳುವಂಥದ್ದು ಬೇಗ ಆಗ್ತದೆ. ಇದು ಒಂದು ಟಿಪ್ ಅಂತ ಹೇಳ್ಬೋದು. ಹಾಗೆ ಏನ್ ಮಾಡಿದ್ರು ಹೊಟ್ಟೆ ಫ್ಯಾಟ್ ಹೋಗೋದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಈಗ ಒಂದು ಕಷಾಯ ಹೇಳ್ತೇನೆ ನಾನು ನಿಮ್ಗೆ. ಏನೆಲ್ಲ ಹಾಕಿ ಆ ಕಷಾಯವನ್ನ ಕುಡಿದ್ರೆ ನೀವು 2 ದಿನದಲ್ಲಿ ನಿಮ್ಮ ಹೊಟ್ಟೆ ಫ್ಯಾಟನ್ನ ಕರಗಿಸ್ಕೊಳ್ಬೋದು ಅಥವಾ ಹೊಟ್ಟೆ ಕೊಬ್ಬನ್ನ ಕರಗಿಸ್ಬೋದು ಅಂತ ಹೇಳಿ. ಆ ಕಷಾಯದ ರೆಸಿಪಿ ನಿಮಗೆ ಬೇಕು ಅಂತಾದ್ರೆ ಖಂಡಿತ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಆ ತರ ಕಷಾಯ ಯಾವ್ದಾದ್ರು ಇದೆಯಾ ನೀವೇ ಯೋಚನೆ ಮಾಡಿ. 2 ದಿವಸದಲ್ಲಿ, 1 ವಾರದಲ್ಲಿ ಈ ನಮ್ಮ ಹೊಟ್ಟೆ ಫ್ಯಾಟ್ ಅನ್ನ ಕರಗಿಸುವಂತಹ ಕಷಾಯ, ಎಷ್ಟೋ ಬೆಲ್ಲಿ ಫ್ಯಾಟ್ ಕಟರ್ ಡ್ರಿಂಕ್ಸ್ ಅಂತ ಹೇಳಿ ವಿಡಿಯೋಸ್ ಬರ್ತದೆ, ನಾವು ಯೂಟ್ಯೂಬ್ ಅಲ್ಲಿ ನೋಡ್ತೇವೆ. ಅದು ಯಾವ ಕಷಾಯವನ್ನು ನೀವು ಎಷ್ಟೇ ಕುಡಿದ್ರೂ ಕೂಡ ನಿಮ್ಮ ಒಂದು ಹೊಟ್ಟೆ ಬೊಜ್ಜು ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ನೀವೇ ಯೋಚನೆ ಮಾಡಿ. ನಾನು ಕೂಡ ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳಿ ಎಷ್ಟೋ ಇದನ್ನ ಕುಡಿತೇನೆ. ಕಂಟಿನ್ಯೂಸ್ ಆಗಿ ನೀವು 1 ತಿಂಗಳು ಕುಡಿದ್ರೂ ಕೂಡ ಖಂಡಿತವಾಗಿ ಕೂಡ ನಿಮ್ಮ ಹೊಟ್ಟೆ ಫ್ಯಾಟ್ ಅನ್ನ ಕರಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಹೊಟ್ಟೆ ಫ್ಯಾಟ್ ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ಬಂದಿರೋದಲ್ಲ. ಲೇಡೀಸಿಗಾದ್ರೆ ನಾವು ನಮ್ಮ ಡೆಲಿವರಿ ಟೈಮ್ ಅಲ್ಲಿ ಹೊಟ್ಟೆ ದೊಡ್ಡದಾಗಿರ್ತದೆ, ಸ್ಟ್ರೆಚ್ ಆಗಿರ್ತದೆ, ಫ್ಯಾಟ್ ಬಂದಿರ್ತದೆ, ದಪ್ಪ ಆಗಿರ್ತೇವೆ. ಆ ಒಂದು ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ, ಹೊಟ್ಟೆ ಬರ್ಲಿಕ್ಕೆ ಎಷ್ಟು ಟೈಮ್ ಆಗಿರ್ತದೆ ನೋಡಿ. ನಾವು ನಮ್ಮ ವೆಯ್ಟ್ ಅನ್ನ ಗೇನ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಅನ್ನ ತಗೊಂಡಿರ್ತೇವೆ. 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 3 ವರ್ಷದಿಂದ ನಾವು ನಮ್ಮ ಫ್ಯಾಟ್ ಡೆಪಾಸಿಟ್ ಅನ್ನ ಮಾಡ್ತಾ ನಾವು ನಮ್ಮ ವೆಯ್ಟ್ ಅನ್ನ ಗೇನ್ ಮಾಡಿರ್ತೇವೆ. ಅಂತ ವೆಯ್ಟ್ ಅನ್ನ ಲಾಸ್ ಮಾಡ್ಬೇಕು, 4 ದಿನದಲ್ಲಿ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ ಅಲ್ವಾ? ಯೋಚನೆ ಮಾಡಿ. ಮತ್ತೆ ವೆಯ್ಟ್ ಲಾಸ್ ಕೂಡ ಹಾಗೆ ಸ್ಲೋ ಪ್ರೊಸೆಸ್ ಅಲ್ಲಿ ಆಗ್ಬೇಕು. ಜಾಸ್ತಿ ಒಮ್ಮೆಲೆ 10 kg ವೆಯ್ಟ್ ಅನ್ನ ಕಡಿಮೆ ಮಾಡ್ಕೊಳ್ತೇನೆ ಅಂತ ಹೇಳಿ ಏನು ತಿನ್ನದೆ ಕ್ರ್ಯಾಶ್ ಡಯಟ್ ಮಾಡೋದು ಅಂತದೆಲ್ಲ ಮಾಡಿದ್ರೆ ಖಂಡಿತ ನಮ್ಮ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತದೆ, ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಬರ್ತದೆ. ಸೊ ನೀವು ಅಂತ ಡಯಟ್ ಅನ್ನ ಖಂಡಿತ ಮಾಡಬೇಡಿ. ವೆಯ್ಟ್ ಜಾಸ್ತಿ ಆಗಿದೆ, ನಿಮಗೆ ವೆಯ್ಟ್ ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತ ಈಗ ನಾನು ಹೇಳುವಂತಹ ಟಿಪ್ಸ್ ಅನ್ನ ಫಾಲೋ ಮಾಡಿ. ಒಂದು, ನಿಮಗೆ ಪೇಷನ್ಸ್ ಇರಬೇಕು. ಅದು ಏನಪ್ಪಾ ಅಂತ ಹೇಳಿದ್ರೆ, ನಾನು ವೆಯ್ಟ್ ಲಾಸ್ ಮಾಡ್ತೇನೆ, ನನ್ನಿಂದ ಸಾಧ್ಯ, ಹೊಟ್ಟೆ ಬೊಜ್ಜನ್ನ ಕರಗಿಸ್ತೇನೆ, ನನ್ನ ಬಾಡಿ ಶೇಪ್ ಆಗಿ ಆಗ್ಬೇಕು, ಚಂದ ಆಗ್ಬೇಕು ಅಂತ ಹೇಳುವಂತಹ ಒಂದು ಮೈಂಡ್ ಸೆಟ್ ನಿಮ್ಮಲ್ಲಿರ್ಬೇಕು. ಅದು ಮೇನ್ ಆಗಿರ್ಬೇಕು. ಅದು ಇದ್ರೆ ಉಳಿದದ್ದೆಲ್ಲವನ್ನ ಕೂಡ ನೀವು ಮಾಡ್ಕೊಳ್ಬೋದು. ಹಾಗೆ
ಮಾರ್ನಿಂಗ್ ಡ್ರಿಂಕ್ಗಳು, ಯಾವುದೇ ಕಷಾಯಗಳು ಖಂಡಿತ ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಅದು ನಿಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡ್ತದೆ, ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡ್ತದೆ, ಇಮ್ಯುನಿಟಿಯನ್ನ ಬೂಸ್ಟ್ ಮಾಡ್ತದೆ. ಜೀರಿಗೆ ಕಷಾಯ ಆ ತರ ಎಲ್ಲ ಕುಡಿಯೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಅನ್ನ ಅದು ಸರಿ ಮಾಡ್ಬೋದು. ಸೊ ನೀವು ಮೊದಲನೆಯಾಗಿ ತಾಳ್ಮೆಯನ್ನ ಕಲ್ತುಕೊಳ್ಬೇಕು. ಹಾಗೆ ಆಗುತ್ತೆ ನನ್ನಿಂದ ಅನ್ನೋದನ್ನ ನಂಬಿಕೆಯನ್ನ ಬೆಳೆಸಿಕೊಳ್ಬೇಕು ಮೊದಲನೇದಾಗಿ. ಎರಡನೇದಾಗಿ ಹೇಳುವುದಾದ್ರೆ, ನಿಮ್ಮ ಒಂದು ಬಾಡಿ ಯಾವ ರೀತಿ ಇದೆ, ನಿಮ್ಗೆ ಏನು ತೊಂದರೆ ಇದೆ, PCOD, ಥೈರಾಯ್ಡ್ ಇರ್ಬೋದು, ಯಾಕೆ ದಪ್ಪ ಆಗಿದ್ದೀರಿ, ರೀಸನ್, ನಿಮ್ಮ ವೆಯ್ಟ್ ಎಷ್ಟಿದೆ, ನಿಮ್ಮ BMR ಎಷ್ಟಿದೆ, ಎಲ್ಲವನ್ನ ಕೂಡ ಫಸ್ಟ್ ತಿಳ್ಕೊಳ್ಬೇಕು. ಆಮೇಲೆ ಅದಕ್ಕೆ ಒಂದು ಪ್ಲಾನ್ ಅನ್ನ ನೀವು ಮಾಡ್ಕೊಳ್ಬೇಕು. ಇಷ್ಟು ವೆಯ್ಟ್ ಇದೆ, ಇಷ್ಟು ವೆಯ್ಟ್ ಡೌನ್ ಆಗ್ಬೇಕು, ಈ ತರ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಫಸ್ಟ್ ಮೆಡಿಸಿನ್ ಮಾಡಬೇಕು. ಮೊದಲನೇದಾಗಿ ನೀವು ನಿಮ್ಮ ಬ್ಲಡ್ ಟೆಸ್ಟ್ ಆ ತರ ಎಲ್ಲವನ್ನ ಮಾಡ್ಕೊಳ್ಬೇಕು. ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಂದು ಗುರಿ ಅಂತ ಹೇಳುವಂಥದ್ದು ಸಿಗ್ತದೆ. ಎಷ್ಟು ವೆಯ್ಟ್ ಲಾಸ್ ಮಾಡಬೇಕು, ಹೇಗೆ ಮಾಡಬೇಕು, ಏನು ಪ್ರಾಬ್ಲಮ್ ಇದೆ ಎಲ್ಲವೂ ಕೂಡ ಗೊತ್ತಾಗ್ತದೆ ಬ್ಲಡ್ ಟೆಸ್ಟ್ ಮಾಡೋದ್ರಿಂದ. ಇನ್ನು ಮೂರನೇದಾಗಿ ಹೇಳುವುದಾದ್ರೆ ಎಕ್ಸರ್ಸೈಸ್ ಅಂತೆ. ಈಗ ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ಬರೇ ಡಯಟ್ ಮಾಡೋದ್ರಿಂದ ಕೂಡ ನೀವು ವೆಯ್ಟ್ ಲಾಸ್ ಅನ್ನ ಮಾಡ್ಬೋದು. ಯಾಕೆಂದ್ರೆ ವೆಯ್ಟ್ ಲಾಸ್ ಅಲ್ಲಿ ಯಾವಾಗ್ಲೂ ಡಯಟ್ ಹೇಳೋದು ತುಂಬಾನೇ ಇಂಪಾರ್ಟೆಂಟ್. ಎಕ್ಸರ್ಸೈಸ್ಗಿಂತ ಕೂಡ ಡಯಟ್ ಹೇಳೋದು ತುಂಬಾ ಇಂಪಾರ್ಟೆಂಟ್. ಕೆಲವರು ಎಕ್ಸರ್ಸೈಸ್ ಏನು ಮಾಡದೆ ಕೂಡ ಬರೇ ಡಯಟ್ ಅಲ್ಲಿ ನೀವು ವೆಯ್ಟ್ ಲಾಸ್ ಅನ್ನ ಆಗ್ಬೋದು. ಆದ್ರೆ ನಿಮಗೆ ಹೊಟ್ಟೆ ಬೊಜ್ಜು ಹೋಗ್ಬೇಕು, ಬಾಡಿ ಶೇಪ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಎಕ್ಸರ್ಸೈಸ್ ಈಸ್ ದ ಮಸ್ಟ್. ಮಾಡ್ಲೇಬೇಕು. ಅದನ್ನ ನೀವು ಕಲಿಬೇಕು, ಮನಸ್ಸು ಕೊಟ್ಟು ಎಕ್ಸರ್ಸೈಸ್ ಅನ್ನ ಮಾಡ್ಬೇಕು. ಹೊಟ್ಟೆಗೆ ಸಂಬಂಧಪಟ್ಟ ಎಕ್ಸರ್ಸೈಸ್ ಮಾತ್ರ ಮಾಡ್ತೇನೆ ನಾನಾದ್ರೆ, ನಂಗೆ ಹೊಟ್ಟೆ ಬೊಜ್ಜು ಹೋಗ್ಬೇಕು ಅಂತ ಹೇಳಿ ಬರೇ ಹೊಟ್ಟೆಗೆ ಸಂಬಂಧದ್ದು ಮಾತ್ರ ಮಾಡಿದ್ರೆ ಕೂಡ ಏನೂ ಪ್ರಯೋಜನ ಇಲ್ಲ. ಓವರ್ ಆಲ್ ಬಾಡಿಯಿಂದ ನಿಮ್ಮ ಫ್ಯಾಟ್ ಲಾಸ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಫುಲ್ ಹೊಟ್ಟೆ ಬೊಜ್ಜು ಹೋಗ್ತದೆ, ಎಲ್ಲವೂ ಕೂಡ ಹೋಗ್ತದೆ. ಅದಕ್ಕೋಸ್ಕರ ನೀವು ಬರೇ ಹೊಟ್ಟೆಗೆ ಮಾತ್ರ ಫೋಕಸ್ ಮಾಡಿ ಎಕ್ಸರ್ಸೈಸ್ ಮಾಡೋದಲ್ಲ. ಲೆಗ್ ಎಕ್ಸರ್ಸೈಸ್ ಇರ್ಬೋದು, ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು, ಪ್ರತಿಯೊಂದು ಯೋಗ ಇರ್ಬೋದು, ಜುಂಬಾ ಹೋಗೋದಾದ್ರೆ ಜುಂಬಾ, ಯಾವುದಾದ್ರೂ ಓಕೆ, ನಿಮ್ಗೆ ಯಾವ ಎಕ್ಸರ್ಸೈಸ್ ಆಗ್ತದೆ ಅದನ್ನ ಮಾಡ್ಬೋದು. ಏರೋಬಿಕ್ಸ್ ಅಥವಾ ಸ್ವಿಮ್ಮಿಂಗ್ ಮಾಡ್ತೀರಾ, ಯಾವುದಾದ್ರೂ ಮಾಡಿ ನಿಮ್ಮ ಫುಲ್ ಬಾಡಿ ಎಕ್ಸರ್ಸೈಸ್ ಅನ್ನ ನೀವು ಮಾಡಬೇಕು. ಫುಲ್ ಬಾಡಿ ಎಕ್ಸರ್ಸೈಸ್ ಮಾಡಿದ್ರೆ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗ್ತದೆ, ಫ್ಯಾಟ್ ಲಾಸ್ ಕೂಡ ಆಗ್ತದೆ, ಹಾಗೆ ನಿಮ್ಮ ಬೆಲ್ಲಿ ಫ್ಯಾಟ್ ಕೂಡ ಕರಗ್ತದೆ. ಯಾವುದೇ ಒಂದು ಕಷಾಯ ಕುಡಿದ್ರೆ, ನಾನು ಕಷಾಯವನ್ನ ಡೈಲಿ ಕುಡಿತೇನೆ, ಮಾರ್ನಿಂಗ್ ಮತ್ತೆ ನೈಟ್ ಡೈಲಿ ತಗೊಳ್ತೇನೆ. ಹಾಗೆ ಮಾಡಿದ್ರಿಂದ ನನ್ನ ಹೊಟ್ಟೆ ಫ್ಯಾಟ್ ಕರಗ್ತದೆ ಅಂತ ಹೇಳಿ ಅಂತಹ ಒಂದು ನಂಬಿಕೆಗೆ ಬಲಿಯಾಗಿ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ. ಅದರ ಬದಲು ಎಕ್ಸರ್ಸೈಸಿಗೆ ಫೋಕಸ್ ಮಾಡಿ. ಎಕ್ಸರ್ಸೈಸ್ ಮಾಡೋದ್ರಿಂದ ಮಾತ್ರ ನಾವು ಹೊಟ್ಟೆ ಬೊಜ್ಜನ್ನ ಕರಗಿಸ್ಕೊಳ್ಬೋದು. ಬೇರೆ ಯಾವುದು ಕೂಡ ಸಾಧ್ಯವಿಲ್ಲ. ಬೇರೆ ಯಾವ ರೆಮಿಡೀಸ್ ಇರ್ಬೋದು, ಟ್ಯಾಬ್ಲೆಟ್ ಇರ್ಬೋದು, ಯಾವುದು ಕೂಡ ಸಾಧ್ಯ ಇಲ್ಲ. ನಮ್ಮ ಹೊಟ್ಟೆ ಬೊಜ್ಜು ಇರ್ಬೋದು, ಸೊಂಟದ ಸೈಡ್ ಫ್ಯಾಟ್ ಇರ್ಬೋದು, ಬೆಲ್ಲಿ ಫ್ಯಾಟ್ ಇರ್ಬೋದು, ಹಿಪ್ಪಲ್ಲಿ ಇಲ್ಲಿ ಇರುವಂತಹ ಫ್ಯಾಟ್ ಇರ್ಬೋದು, ಯಾವುದೇ ಫ್ಯಾಟ್ ಇರ್ಬೋದು, ನೀವು ಎಕ್ಸರ್ಸೈಸ್ ಅನ್ನ ಮಾಡಲೇಬೇಕು. ಎಕ್ಸರ್ಸೈಸ್ ಮಾಡೋದ್ರಿಂದ ಮಾತ್ರ ಆ ಫ್ಯಾಟ್ ಅನ್ನ ಕರಗಿಸ್ಬೋದು. ಇದು 3 ಟಿಪ್ಸ್ ಅನ್ನ ನೀವು ಪಾಲಿಸಿದ್ರೆ ಆರಾಮ್ಸೆ ಹೊಟ್ಟೆ ಬೊಜ್ಜನ್ನ ಕರಗಿಸ್ಬೋದು. ಫ್ರೆಂಡ್ಸ್, ಇದು ಇಷ್ಟ ಆಗಿತ್ತು. ಹೊಟ್ಟೆ ಬೊಜ್ಜನ್ನ ನಾವು ಹೇಗೆ ಕರಗಿಸ್ಬೋದು, ಹಾಗೆ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ನಾವು ಪಾಲಿಸಲೇಬೇಕಾದಂತಹ ಅಂಶಗಳು ಇದಿಷ್ಟ ಆಗಿತ್ತು. ಟೋಟಲ್ ಆಗಿ ವೆಯ್ಟ್ ಲಾಸ್ ಮಾಡುವಾಗ ನೀವು ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ತಕೊಳ್ಬೇಕು, ನೀರನ್ನ ಜಾಸ್ತಿ ಆಗಿ ಕುಡೀರಿ, ಎಕ್ಸರ್ಸೈಸ್ ಅನ್ನ ಮಾಡಿ, ಚಂದ ನಿದ್ದೆ ಮಾಡಿ, ಹಾಗೆ ಸ್ಟ್ರೆಸ್ ಫ್ರೀ ಆಗಿರಿ, ಆದಷ್ಟು ಟೆನ್ಷನ್ ಕಡಿಮೆ ಮಾಡಿ, ಕೂಲ್ ಆಗಿರಿ. ಇದರಿಂದಾಗಿ ನಿಮ್ಮ ವೆಯ್ಟ್ ಲಾಸ್ ಅಂತ ಹೇಳುವಂಥದ್ದು ಈಸಿ ಆಗ್ತದೆ. ಒಂದು ವೆಯ್ಟ್ ಲಾಸ್ ಜರ್ನಿಯನ್ನ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಆದ್ರೆ ಖಂಡಿತ 1 ತಿಂಗಳಿಗೆ 4 kg ವೆಯ್ಟ್ ಅನ್ನ ಖಂಡಿತ ರೆಡ್ಯೂಸ್ ಮಾಡ್ಬೋದು. ನೀವು ಸ್ಟ್ರಿಕ್ಟ್ ಆಗಿ ಹಾಗೆ ಕೂಲ್ ಆಗಿ ಎಲ್ಲವನ್ನ ಸೆಟ್ ಮಾಡಿಕೊಂಡು ಆರಾಮ್ಸೆ ನೀವು ವೆಯ್ಟ್ ಲಾಸ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ 4 kg, ಅದಕ್ಕಿಂತ ಜಾಸ್ತಿ ಆಗ್ಬೋದು ಕೆಲವರಿಗೆ, ಅದಕ್ಕಿಂತ ಕಡಿಮೆ ಕೂಡ ಆಗ್ಬೋದು, ಪರವಾಗಿಲ್ಲ. ಅದು ಎಲ್ಲರಿಗೂ ಒಂದೇ ರೀತಿ ವೆಯ್ಟ್ ಲಾಸ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವರವರ ಶರೀರದ ಪ್ರಕೃತಿ ಹೇಗೆ ಇದೆ ಅದರ ರೀತಿಯಲ್ಲಿ ವೆಯ್ಟ್ ಲಾಸ್ ಹೇಳುವಂಥದ್ದು ಆಗ್ತದೆ.
ಓವರ್ ಆಲ್ ಹೇಳೋದಾದ್ರೆ 3 kg 4 kg ವೆಯ್ಟ್ ಲಾಸ್ ತಿಂಗಳಿಗೆ ಆದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಆರೋಗ್ಯಕರವಾಗಿ ನಿಧಾನವಾಗಿ ನೀವು ವೆಯ್ಟ್ ಲಾಸ್ ಆದ್ರೆ ನೀವು ನೆಕ್ಸ್ಟ್ ಕೂಡ ಹಾಗೆ ವೆಯ್ಟ್ ಗೇನ್ ಆಗೋದಿಲ್ಲ. ಅದು ನಿಮಗೆ ಒಳ್ಳೆ ರೀತಿಯ ಒಂದು ಪರಿಹಾರವನ್ನ ಕೊಡ್ತದೆ. ಹೆಲ್ದಿ ಆಗಿರ್ತೀರಿ ನೀವು, ಯಾವುದೇ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ, ಪ್ರಾಬ್ಲಮ್ ಆಗೋದಿಲ್ಲ. ಫ್ರೆಂಡ್ಸ್, ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೇನೆ ಬೇರೆ ಬೇರೆ ವೆಯ್ಟ್ ಲಾಸ್ ಟಿಪ್ಸ್ ಜೊತೆ, ಡಯಟ್ ಟಿಪ್ಸ್ ಜೊತೆ, ಹಾಗೆ ವೆಯ್ಟ್ ಲಾಸ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು.